ಬೇಜಾರಾಗಿದ್ಯಾ ಅಂತ ನನಗೆ ಗೊತ್ತು. ಯಾಕೆ? ಅರ್ಜುನ್ ವಿಷಯಕ್ಕೆ ತಾನೆ. ಅಜ್ಜಿ, ನಿಮ್ಗೆ ನನಗೆ ಗೊತ್ತಾಯ್ತು. ಹೇಗೆ? ಕರ್ಣ ಎಲ್ಲ ಹೇಳ್ದ. ಅದೇ ಅವ್ನು ನನ್ಗೂ ಹೇಳ್ದೆ, ನಿನ್ಗೂ ಹೇಳ್ದೆ ಚೆನ್ನೈಗೆ ಹೋಗಿದ್ದಾನೆ ಅಂತ. ಈಗ ಮಾಡೋದವನು. ಅವನು ಬರ್ಲಿ, ಅವನಿಗೆ ಬುದ್ಧಿ ಕಲಿಸ್ತೀನಿ. ಅಲ್ಲ, ನೀನ್ ಬರೋ ಹೊತ್ತಲ್ಲಿ ಅವನ ಮನೇಲಿ ಇರ್ಬೇಕು ತಾನೆ? ಅದನ್ ಬಿಟ್ಟು ಇವತ್ತೇ ಹೋಗ್ಬೇಕಾ ಅವನು? ಏನದು ರಾಜಕಾರ್ಯ ಅವನಿಗೆ? ಅಲ್ಲ, ಇವತ್ ಬರಕ್ಕಾಗಲ್ಲ, ನಾಳೆನೋ ನಾಡಿದ್ದೋ ಬರ್ತೀನಿ ಅಂತ ಹೇಳ್ಬೋದಿತ್ತು ತಾನೆ? ಅದನ್ ಬಿಟ್ಟು ಹೇಳ್ದೆ ಕೇಳ್ದೆ ಹೋಗಿದ್ದಾನೆ. ಇದೇನೆ ಸೇವಂತಿ, ನಿನ್ ಕುತ್ಕೆಲಿ ಮಾಂಗಲ್ಯನೇ ಕಾಣ್ತಿಲ್ಲ. ಏನ್ ಮಾಡ್ದೆ? ಅದು ಅಜ್ಜಿ, JP ಸರ್ ಮನೇಲಿ ಬಿಟ್ಟು ಬಂದಿದ್ದೀನಿ. ಯಾಕೆ? ಅದನ್ನ ಯಾಕೆ ತೆಗಿಯೋಕೋದೆ ನೀನು? ಹಾಗೆಲ್ಲ ಮಾಂಗಲ್ಯ ತೆಗಿಬಾರ್ದು ಅಂತ ಗೊತ್ತಿಲ್ವಾ ನಿನ್ಗೆ? ಇದನ್ನೆಲ್ಲ ನಿಂಗೆ ಹೊಸ್ತಾಗಿ ಹೇಳ್ಬೇಕಾ? ಅಜ್ಜಿ, ನಾನಿವಾಗ ಡಿವೋರ್ಸ್ ತಗೊಂಡಿದ್ದೀನಿ ಅಲ್ವಾ? ಏನು ಡೈವರ್ಸ್ ಆಗ್ಬಿಟ್ರೆ ಮಾಂಗಲ್ಯದ ಕೆಲಸ ಮುಗೀತು ಅಂತ ಬಿಚ್ಚಿಟ್ಬಿಡದಾ? ಏನ್ ಹುಡುಗಾಟ ಆಡ್ತಾ ಇದೀಯ ನೀನು? ನೋಡ್ ಸೇವಂತಿ, ಒಂದು ಸಲ ಅಗ್ನಿ ಸಾಕ್ಷಿಯಾಗಿ ಮದ್ವೆ ಆದ್ಮೇಲೆ ಈ ಜನ್ಮದಲ್ಲಿ ನೀನ್ ಅವನ ಹೆಂಡತಿ, ಅವನೇ ನಿನ್ ಗಂಡ. ನೋಡು, ದೇವ್ರ ಲೆಕ್ಕದಲ್ಲಿ ನಿಮ್ಮಿಬ್ರಿಗೂ ಇನ್ನೂ ಡೈವರ್ಸ್ ಆಗಿಲ್ಲ, ಅದಾಗೋದೂ ಇಲ್ಲ. ಸರಿ ನೋಡು, ಮುತ್ತೈದರು ಬರೀ ಕುತ್ಕೆಲಿ ಇರಬಾರ್ದು. ಹೋಗಿ ಹರ್ಷದ ಕಮ್ನ ಕಟ್ಕೋ. ಅಜ್ಜಿ, ನಾನು ನಿಮ್ಗೇನೋ ಒಂದು ಹೇಳಬೇಕು. ಏನು? ಅವತ್ತು ನಾನು ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರ್ಬೇಕಾದ್ರೆ ಕಳ್ಳರು ಬಂದು ಮಾಂಗಲ್ಯ ಸರ ಕಿತ್ಕೊಂಡು ಹೋಗ್ಬಿಟ್ರು. ಅಜ್ಜಿ, ನಾನೇನ್ ಸುಮ್ಮನೆ ಬಿಡ್ಲಿಲ್ಲ. ಅವ್ರನ್ನ ಚೇಸ್ ಮಾಡ್ಕೊಂಡು ಹೋಗಿ ಅವ್ರ ಹತ್ರ ಇರೋ ಮಾಂಗಲ್ಯ ವಾಪಸ್ ಕಿತ್ಕೊಂಡು ವಾಪಸ್ ಬಂದೆ. ಆದ್ರೆ ಅದನ್ನ ಕಿತ್ಕೋಬೇಕಾದ್ರೆ ಅದು ಕಟ್ಟಾಗೋಯ್ತು. ಹುಷಾರು ಕಣೋ. ಅಯ್ಯೋ ಅಜ್ಜಿ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಜ್ಜಿ. ಅಯ್ಯೋ ದೇವ್ರೆ, ಇವನ್ ಬೇರೆ ಕೆಲ್ಸ ಅಂತ ಚೆನ್ನೈಗೆ ಹೋಗಿದ್ದಾನೆ. ಅವನಿಗೇನು ತೊಂದರೆ ಆಗ್ಬಾರ್ದು. ನೀನೊಂದ್ ಕೆಲ್ಸ ಮಾಡು, ನಾಳೆನೆ ಮಾಂಗಲ್ಯಕ್ಕೆ ಪೂಜೆ ಮಾಡಿ ನೀನ್ ಕಟ್ಕೊಂಬಿಡಮ್ಮ. ಏನು? ಅಜ್ಜಿ, ನಾನ್ ಪೂಜೆ ಮಾಡಿದ್ರೆ ಅವ್ರ ಫಲ ಹೇಗಜ್ಜಿ ಸಿಗುತ್ತೆ? ಈಗ ನಾನು ಅವ್ರ ಹೆಂಡತಿ ಅಲ್ವಲ್ಲ. ಬಾಯ್ ಮೇಲೆ ಹಾಕ್ತೀನಿ ನೋಡು. ಇಷ್ಟು ತನಕ ನಾನು ನಿನ್ಗೇನೆ ಹೇಳಿದ್ದು? ಹಾ, ನೋಡು, ನೀನು ನಿನ್ ಗಂಡನ ಜೊತೆ ಬಾಳ್ಬೇಕು ಅಂತ ಪೂಜೆ ಮಾಡ್ತಿಲ್ಲ, ಅವನು ಯೋಗಕ್ಷೇಮಕ್ಕೋಸ್ಕರ ಪೂಜೆ ಮಾಡ್ತಿದ್ಯಾ. ತೆಪ್ಪಗ್ ಮಾಡು ಅಷ್ಟೇ. ಅಯ್ಯೋ ದೇವ್ರೆ, ಇವಳಿಗೆ ಬೆಳಗ್ಗೆ ಆಗಿದ್ದ ಅಪಶಕ್ನ ಹೇಳಿದ್ರೆ ಇನ್ನೂ ಭಯ ಪಟ್ಕೋತಾಳೆ. ಆ ವಿಷಯ ಇವಳಿಗೆ ಹೇಳದೆ ಬೇಡಪ್ಪ. ಅರ್ಜುನ್ ಯೋಗಕ್ಷೇಮನ ದೇವ್ರೇ ನಿನ್ಗೆ ಬಿಟ್ಟಿದ್ದೀನಿ. ಅವನ್ಗೆ ಯಾವ ತೊಂದ್ರೆನೂ ಆಗ್ದಂಗೆ ಮನೆಗೆ ಕರ್ಕೊಂಡು ಬಂದು ಸೇರ್ಸಪ್ಪ. ಇದೇನು ಪೂಜಾ ಎಷ್ಟೊಂದು ಸತಿ ಕಾಲ್ ಮಾಡಿದಾಳೆ? ಎಲ್ಲಿದ್ಯಾ ನೀನು?
ಪದೇ ಪದೇ ಕಾಲ್ ಮಾಡ್ತಿದ್ರು, ಫೋನ್ ಎತ್ತಕ್ಕೆ ಏನ್ ದಾಡಿ ನಿಂಗೆ? ಏಯ್ ಲೂಸು, ಯಾಕೆ ಈ ಥರ ಮಾತಾಡ್ತಿದ್ಯಾ? ಏನಾಯ್ತೀಗ? ಹುಚ್ಚು ಹಿಡಿದಿದೆ ನಂಗೆ. ಗೊತ್ತು ನೀನು ಮೆಂಟ್ಲು ಅಂತ. ಅಲ್ಲ ಕಣೆ, ನೀನೇ ನನಗೆ ಕರ್ಣಿಂಗೆ ಊಟ ಕೊಟ್ಬಿಟ್ಟು ಬಾ, ಬಟ್ಟೆ ಕೊಟ್ಬಿಟ್ಟು ಬಾ ಅಂತ ಹಾಸ್ಪಿಟ್ಲ್ ಕಳಿಸ್ಬಿಟ್ಟು ಇವಾಗ ನೀನೇ ನನ್ನ ಮೇಲೆ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಲ್ಲ? ಯಾಕೆ ಬಂದ್ಲು ಅವಳಿಗೆ ಮನೆಗೆ ಮತ್ತೆ? ಏಯ್ ಯಾರೇ? ಯಾರ ಬಗ್ಗೆನೋ ನಾನು ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ಲಿ ನಿಂಗೆ? ನಮ್ಮ ಮಗು ನನಗೆ ನೀರು ಕುಡಿದ್ಲಲ್ಲ, ಅವಳು ಮತ್ತೆ ಇಲ್ಲಿ ವಕ್ಕರ್ಸ್ಕೊಂಡಿದ್ದಾಳೆ, ಅದು ಬಲ್ಗಾಲಿಟ್ಟು ನಮ್ಮ ಕೈಯಲ್ಲೇ ಆರತಿ ಮಾಡಿಸ್ಕೊಂಡು. ಅದಕ್ಕೆ ಯಾಕೆ ನೀನು ಹಿಂಗೆ ಆಡ್ತಿದ್ಯಾ? ಅವಳು ಬರ್ತಾಳೆ ಅಂತ ಮುಂಚೆನೇ ನಿನಗೆ ಗೊತ್ತಿತ್ತು ತಾನೆ? ಇದೇ ನಿನಗೆ ಹೊಸ ವಿಷಯನಾ? ಅವಳು ಬರೋದು ನನಗೆ ಇಷ್ಟ ಇಲ್ಲ, ಅವಳ ಮುಖ ನೋಡಕ್ಕೂ ಅಸಹ್ಯ ಆಗತ್ತೆ ಅಂತ ನಿನಗೆ ಗೊತ್ತಿತ್ತು. ಆದ್ರೆ ನೀನು ಅವಳು ಇಲ್ಲಿ ಬರಲ್ಲ, ಅವಳಿಗೆ ಬರಕ್ ಮುಖ ಇಲ್ಲ ಅಂತ ನನ್ನ ಕಣ್ಣೊಡ್ಸೋ ನಾಟಕ ಆಡಿ ಸೀಕ್ರೆಟ್ ಆಗಿ ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಈ ಮನೆಗೆ ಬರೋ ಹಾಗೆ ಮಾಡಿದ್ಯಾ? ಆಹಾ, ನಿನ್ನ ಅನುಮಾನಕ್ಕೆ ನಂದೊಂದು ಸಲ್ಯೂಟ್ ಕಣೆ. ಲೇ ದಡ್ಡಿ, ಸೇವಂತಿ ಮನೆಗೆ ಬರ್ತಾನೆ, ಅರ್ಜುನು ಮೀರಿಂಗ್ ತಾಲಿ ಕಟ್ಟಲ್ಲ ಅಂತ ಕೂತಿದ್ನಲ್ಲ, ಅದು ನಿನಗೆ ಗೊತ್ತಿತ್ತೋ ಗೊತ್ತಿಲ್ವೋ ಹೇಳು? ಗೊತ್ತಿತ್ತು. ಮತ್ತೆ ಸುಮ್ಮನೆ ನನ್ನ ಮೇಲೆ ಯಾಕೆ ಎಗರಾಡ್ತಿದ್ಯಾ? ನೋಡು ಪೂಜಾ, ತಾಳ್ಮೆಯಿಂದ ಕೇಳಿಸ್ಕೊ. ಅವಳೇನಿಲ್ಲಿ ಪರ್ಮನೆಂಟ್ ಆಗಿ ಇದ್ಬಿಡಲ್ಲ. ನಾವಿರು ಅಂದ್ರೂ ಅವಳು ಇರಲ್ಲ. ಮೀರಾ ಅರ್ಜುನ್ ಮದುವೆ ಆದ ತಕ್ಷಣ ಅವಳು ಹೊರಟ್ಬಿಡ್ತಾಳೆ. ಆಮೇಲೆ ಹೋಗದೆ ಇದೆ. ಆಮೇಲೆ ಮೀರಾ ಅವಳ ಮನೆಯಿಂದ ಆಚೆ ತಳ್ತಾಳೆ. ಇಲ್ಲ ಅಂದ್ರೆ ಅದು ನಂದೇ ಅಲ್ವಾ ಮನೆ, ನಾನೇ ತಳ್ತೀನಿ. ಇಲ್ಲ ನಿನಗೆ ತಳ್ಳಬೇಕು ಅಂತ ಆಸೆ ಇದ್ರೆ ಹೇಳು, ನೀನೇ ತಳ್ಳುವಂತ ನಾವು ಸುಮ್ಮನಿರ್ತೀವಿ. ಅಶ್ವಿನ್, ತಮಾಷೆ ಸಾಕು, ಬಿ ಸೀರಿಯಸ್. ಇನ್ಮೇಲೆ ಹೋಗ್ತಾ ಬರ್ತಾ ಆ ದರಿದ್ರದವಳ ಮುಖ ನೋಡ್ಬೇಕಲ್ಲ ಅಂತ ನಂಗೆ ಮೈ ಎಲ್ಲ ಉರಿದಿದ್ರೆ ನಿನಗೆ ತಮಾಷೆನಾ? ನೋಡು ಪೂಜಾ, ಅವಳು ಹೇಗಿದ್ರು ಬಂದಾಯ್ತು. ಅವಳು ಪುನಃ ಆಚೆ ಹೋಗೋವರೆಗೂ ನಾವು ಗಪ್ ಚುಪ್ ಅಂತ ಸುಮ್ಮನೆ ಇದ್ಬಿಡೋಣ. ಆಮೇಲೆ ಅವಳು ಹೇಗಿದ್ರು ಈಗ ಬಂದಿದ್ದಾಳಲ್ಲ, ಲಾಭ ಮಾಡ್ಕೊಂಡು ಕಳ್ಸೋಣ ಬಿಡು. ಲಾಭನ? ನೀನು ಯಾವಾಗ್ಲೂ ಲಾಭನಷ್ಟದೇ ಚಿಂತೆ. ಹೋಗ್ಲಿ, ಇವಾಗ ಅವಳತ್ರ ಏನಿದೆ ಕಿತ್ಕೊಂಡು ಕಳ್ಸೋದಕ್ಕೆ? ಕಾದ್ ನೋಡು ಪೂಜಾ. ಆಯ್ತು, ಇವಾಗ ನಾನು ಹಿಂಗಿನ್ನೂ ಎಷ್ಟೊತ್ತು ಕಾಯ್ಬೇಕು? ಮನೆಗೆ ಬರೋ ಯೋಚನೆ ಇದೆಯಾ ಇಲ್ವಾ? ಇದೆ, ಆದರೆ ಅದು ನಾಳೆ ಬೆಳಗ್ಗೆ ಆಗುತ್ತೆ. ವಾಟ್? ಹ್ಞೂ ಕಣೆ ಪೂಜಾ, ಯಾವುದೋ ಒಂದು ಕೇಟ್ರಿಂಗ್ ಆರ್ಡರ್ ಬಂದ್ಬಿಡ್ತು, ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಿಂದು ಯಾವಾಗ್ಲೂ ಎದ್ದಿದೆ. ಈ ಪೀಡೆ ಇನ್ನೊಂದು ಕ್ಷಣ ಈ ಭೂಮಿ ಮೇಲೆ ಇರಬಾರ್ದು. ಅದು ಇದ್ದಷ್ಟು ದಿವಸ ನನಗೆ ಒಂದು ಕ್ಷಣ ನೆಮ್ಮದಿ ಇಲ್ಲ, ನಿದ್ರೆ ಇಲ್ಲ. ಇಷ್ಟು ದಿವಸ ಆ ಸೇವಂತಿ ನನಗೆ ಶತ್ರುವಾಗಿ ಕಾಟ ಕೊಡ್ತಾ ಇದ್ಲು. ಅವಳು ಕಾಟ ತಪ್ಪಲ್ಲ ಅನ್ನೋಷ್ಟರಲ್ಲಿ ಅವಳು ಮಗು ರೂಪದಲ್ಲಿ ಇದು ವಕ್ಕರ್ಸ್ಕೊಂಡಿದೆ ನನ್ನ ಪ್ರಾಣ ಹಿಂಡೋಕೆ.